ಇರಾನ್ ಮೇಲೆ ವಿಧ್ವಂಸಕ ದಾಳಿಗೆ ಟ್ರಂಪ್ ಬಣ B2 ಬಾಂಬರ್ ಬಳಿಕ B52 ಬಾಂಬ್ ಆಕ್ಟಿವ್ ಬ್ರಿಟನ್ ಏರ್ ಬೇಸ್ ತಲುಪಿದಂಥ B52 ಬಾಂಬರ್ ಇರಾನ್ ಮೇಲೆ ದಾಳಿಗೆ ತೆರಳಿರುವಂತಹ ವಿಮಾನ ಒಟ್ಟಾರೆಯಾಗಿ ಇರಾನ್ ಅನ್ನು ಹೊಡೆದು ಮುಗಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಏನು ಸಹ ಉಳಿದಿಲ್ಲ, ಆದರೂ ಸಹ ಸಂಪೂರ್ಣವಾಗಿ ನಾಶಪಡಿಸಬೇಕು. ಒಂದು ಕಡೆ ಯುದ್ಧಕ್ಕೆ ಕನ್ನಡ ವಿರಾಮವನ್ನು ಹಾಡ್ತೇವೆ ಅಂತ ಹೇಳಿ ಒಂದು ಕಡೆ ಟ್ರಂಪ್ ಹೇಳ್ತಾ ಇದ್ರೆ, ಒಂದು ಕಡೆ ಇರಾನ್ ಹೇಳ್ತಾ ಇದೆ ಅದು ಹೆಂಗೆ ಅವರು ವಿರಾಮವನ್ನ ಘೋಷಣೆ ಮಾಡ್ತಾರೆ, ನಾನಂತೂ ಹೇಳಿಲ್ಲ, ಯಾವ ಮಾತುಕತೆ ಸಹ ಆಗ್ಲಿಲ್ಲ, ಕದನ ವಿರಾಮ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗಾಯಗೊಂಡ ಸಿಂಹದಂತೆ ಮತ್ತೆ ಮತ್ತೆ ಇರಾನ್ ಎದ್ದು ನಿಲ್ತಾ ಇದೆ. ಒಂದು ಕಡೆ ಇಷ್ಟೆಲ್ಲ ಹೊಡೆದು ಉರುಳಿಸಿದ್ರೂ ಸಹ ಇರಾನ್ ಇಷ್ಟೊಂದು ಮಾತಾಡ್ತಿದ್ಯಲ್ಲ, ಅಲ್ಲಿ ಏನು ಉಳ್ಕೊಂಡಿದೆ ಅಂತೇಳಿ ಅಷ್ಟೊಂದು ಮಾತಾಡ್ತಿದೆ ಅಂತೇಳಿ ಟ್ರಂಪ್ ಕೂಡ ಬಿಡದೆ ಮತ್ತೆ ಮತ್ತೆ ಗಾಯಗೊಳಿಸ್ತಾನೆ ಇದೆ. ಹಾಗಾಗಿ ಇರಾನ್ ಮೇಲೆ ವಿಧ್ವಂಸಕ ದಾಳಿಗೆ ಟ್ರಂಪ್ ಪಣವನ್ನು ತೊಟ್ಟಿರುವಂಥದ್ದು. B2 ಬಾಂಬರ್ ಬಳಿಕ B52 ಬಾಂಬ್ ಆಕ್ಟಿವ್ ಆಗಿರುವಂಥದ್ದು. ಬ್ರಿಟನ್ ಏರ್ ಬೇಸ್ ತಲುಪಿದಂಥ B52 ಬಾಂಬರ್ ಇರಾನ್ ಮೇಲೆ ದಾಳಿಗೆ ತೆರಳಿರುವಂತಹ ವಿಮಾನ ಒಟ್ಟಾರೆಯಾಗಿ ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಜನರ ಒಂದು ಕಲ್ಪನೆ ಏನಾಗಿತ್ತು, ಯುದ್ಧದ ಮುಂಚೆ ಆ ದೇಶಗಳ ಬಗ್ಗೆ ಜನರಿಗಿದ್ದಂಥ ಒಲವು ಕಲ್ಪನೆ ಎಲ್ಲವೂ ಸಹ ಸಂಪೂರ್ಣವಾಗಿ ಬದಲಾವಣೆ ಆಗಿದ್ರ ಜೊತೆಗೆ ಎಲ್ಲವೂ ಸಹ ಛಿದ್ರ ಆಗಿರುವಂಥದ್ದು. B2 ಬಂಕರ್ ಬಾಂಬ್ ಅನ್ನ ಸಿಡಿಸ್ತಾ ಇರುವಂಥದ್ದು. B2 ಬಾಂಬರ್ ವಿಮಾನ ಬಂಕರ್ ಬಸ್ಟರ್ಗಾಗಿ ವಿನ್ಯಾಸವನ್ನ ಗೊಳಿಸಲಾಗಿರುವಂಥದ್ದು. 200 ಅಡಿ ಆಳಕ್ಕೆ ನುಗ್ಗಿ ಪಾತಾಳದಲ್ಲಿ ಸ್ಫೋಟದ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಇದು GBU-57 ಬಾಂಬ್ ತೂಕ 30,000 ಪೌಂಡ್, 2,267 kg ಸ್ಫೋಟಕವನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇದೆ. B2 ಬಾಂಬರ್ ವಿಮಾನ ಬಂಕರ್ ಬಸ್ಟರ್ಗಾಗಿ ವಿನ್ಯಾಸವನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಎಲ್ಲವನ್ನ ಹೊಡೆದು ಉರುಳಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಇರಾನ್ ಮೇಲೆ ಮುಂದಿನ ವಾರ ಭೂದಾಳಿ ಆಗಬಹುದು ಎನ್ನುವಂಥ ಸಂಶಯ ಕೂಡ ಒಂದು ಕಡೆ ಮೂಡ್ತಾ ಇದೆ.